ನಮಸ್ತೆ. ಡಯಟ್ ಇಂದಿನ ಆಹಾರ ಪದ್ಧತಿ ನಾವೇನು ತೊಗೋಬೇಕು, ಯೋಗ ಕ್ಲಾಸಿಗೆ ಬರೋರಾಗಲಿ ಬೇರೆಯವರಾಗಲಿ ಏನು ತೊಗೋಬೇಕು ಅನ್ನೋದೊಂದು ಪ್ರಶ್ನೆ. ಅದೊಂದು ದೊಡ್ಡ ಪ್ರಶ್ನೆ ಆಗಿದೆ. ಕ್ಲಾಸಿಗೆ ಬಂದ ತಕ್ಷಣ ಎಲ್ಲರೂ ಕೇಳೋದು, ಸ್ಟೂಡೆಂಟ್ಸು ಹೊಸ್ದಾಗಿ ಸೇರ್ಕೊಳ್ಳೋರು, ಮೇಡಮ್ ಡಯಟ್ ಏನು ಅಂತ ಹೇಳ್ತಾರೆ. ಅವ್ರು ಕೇಳಿದಾಗ ನಾನೇನು ಹೇಳೋದು ಅಂತಂದರೆ ಡಯಟ್ ಇಲ್ಲ ಅಂತ ಹೇಳೋದು. ನಾನು ಡಯಟ್ ಹೇಳಲ್ಲ ಅಂತ. ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಏಕೆಂದರೆ ಡಯಟ್ ಅಂದರೆ ಇಂಥದ್ದೇ ತಿನ್ನಬೇಕು ಅಂತಿಲ್ಲ. ಅಂದರೆ ನಮ್ಮ ಆಹಾರ ಪದ್ಧತಿ ಏನಿದೆ, ಈಗ ಉತ್ತರ ಕರ್ನಾಟಕದವ್ರದ್ದು ಒಂಥರ ಆಹಾರ ಪದ್ಧತಿ ಇರುತ್ತೆ. ರೊಟ್ಟಿ ಪಲ್ಯ ಆ ಥರ ಇರುತ್ತೆ. ನಮ್ಮ ಈ ಕಡೆದೆಲ್ಲ ಮುದ್ದೆ ಇರುತ್ತೆ. ತುಮಕೂರು ಕಡೆ, ಮೈಸೂರು ಕಡೆ, ಮಂಡ್ಯ ಕಡೆ ಎಲ್ಲ ಹಾಗೆ ಅವ್ರವ್ರ ಮನೆತನದಲ್ಲಿ ಆಹಾರ ಪದ್ಧತಿ ಏನಿದೆಯೋ ಅದನ್ನೇ ತೊಗೊಳ್ಳಿ ಅಂತಲೇ ನಾನು ಹೇಳೋದು. ಬೇರೆ ಆಹಾರ ಪದ್ಧತಿನ ಅಡಾಪ್ಟ್ ಮಾಡ್ಕೊಳ್ಳೋದು ಬೇಡ. ಬರೀ ಚಪಾತಿನೇ ತಿನ್ನೋದು, ಬರೀ ಅನ್ನನೇ ತೊಗೊಳೋದು, ಬರೀ ಮುದ್ದೆನೇ ತೊಗೊಳೋದು, ಆಮೇಲೆ ತುಂಬ ಡಯಟ್ ಮಾಡೋದು. ಯಾರೋ ಹೇಳಿದ್ರು, ಅವ್ರು ಡಯಟ್ ಮಾಡೋಕ್ಕೆ ಹೇಳಿದ್ರು, ಈ ಥರ ಮಾಡಿದ್ರು, ಒಂದು ತಿಂಗಳು ಮಾಡೋದು, ಆಮೇಲೆ ಬಿಟ್ಬಿಡೋದು. ಮತ್ತಿನ್ನೊಂದು ಯಾರೋ ಹೇಳಿದ್ರು ಅಂತ ಡಯಟ್ ಮಾಡೋದು, ಅದೊಂದು ಸ್ವಲ್ಪ ದಿವಸ ಫಾಲೋ ಮಾಡೋದು, ಬಿಟ್ಬಿಡೋದು. ಈ ಥರ ಮಾಡಿದಾಗ ಏನಾಗುತ್ತೆ, ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗೋದಿಲ್ಲ. ಈಗ ಮಸಲ್ಸ್ಗೆ ನಾವು ಒಂದು ರೀತಿಯಲ್ಲಿ ಒಕ್ಕೊಂಬಂದಿರುತ್ತೆ. ನಮ್ಮ ಆಹಾರ ಪದ್ಧತಿ ಏನಿದೆ ನಮ್ಮ ಮನೆತನದ್ದು, ಈಗ ಚಪಾತಿ ಆಗಲಿ, ಉತ್ತರ ಭಾರತದವ್ರು ಚಪಾತಿ ತಿಂತಾರೆ, ಅದು ಅವ್ರ ಮೈಗೆ ಒಗ್ಕೊಂಡಿರುತ್ತೆ. ನಮಗೆ ಅದು ಸೂಟ್ ಆಗೋಲ್ಲ, ನಮ್ಮ ಜೀನ್ಸಿಗೆ ಸೂಟ್ ಆಗೋಲ್ಲ ಅದು. ಅದರಿಂದ ನಾವೇನು ತಿಂತೀವಿ, ಬೆಳಗ್ಗೆ ತಿಂಡಿ ಏನು ಮಾಡ್ತೀವೋ ಅದನ್ನು ತೊಗೊಳ್ಳಬೇಕು. ಸ್ವಲ್ಪನೇ ತುಂಬ ದಪ್ಪ ಇದ್ದರೆ ಏನು ಮಾಡಬೇಕು ಅಂದರೆ ಲಿಮಿಟ್ ಮಾಡ್ಕೊಳ್ಳಿ. 2 ದೋಸೆ ತಿನ್ನೋದು 1 ದೋಸೆ ತಿನ್ನಿ, ಪಲ್ಯ ಜಾಸ್ತಿ ತಿನ್ನಿ. ಆಹಾರ ಪದ್ಧತಿನಲ್ಲಿ ಸ್ವಲ್ಪ ರೈಸ್ ಕಡಿಮೆ ಮಾಡ್ಕೊಳ್ಳಿ, ಅನ್ನ ಕಡಿಮೆ ಮಾಡ್ಕೊಳ್ಳಿ, ಪಲ್ಯಗಳು ಜಾಸ್ತಿ ತಿನ್ನಿ, ಮುದ್ದೆ ತೊಗೊಳ್ಳಿ. ಈ ಥರ ಪ್ರತಿಯೊಂದೂ ಸ್ವಲ್ಪ ಮಾಡ್ಕೊಂಡು ಬರಬೇಕು. ನಾವು ಯಾವುದನ್ನೇ ಆಗಲಿ ಅತಿಯಾಗಿ ಸೇವನೆ ಮಾಡಬಾರ್ದು. ಬರೀ ಮುದ್ದೆ, ಬರೀ ಚಪಾತಿ, ಬರೀ ಅನ್ನ ತಿನ್ನೋಕ್ಕೆ ಹೋಗಬಾರ್ದು. ಅದರಿಂದ ನಮ್ಮ ಬಾಡಿ ಓವರ್ ವೆಯ್ಟ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಕೆಲವ್ರು ಏನು ಮಾಡ್ತಾರೆ, ಡಯಟ್ ಅಂದ ತಕ್ಷಣ ಮದುವೆ ಮನೆಗೆ ಹೋದರೆ ಏನು ಹಾಕಿಸ್ಕೋಬಾರ್ದಾ, ಏನು ತಿನ್ನಲೇಬಾರ್ದಾ, ಒಂದು ಫಂಕ್ಷನ್ಗೆ ಹೋಗ್ತೀವಿ ಆಸೆ ಆಗುತ್ತೆ ಅಂತ. ಮದುವೆ ಮನೆಗೆ ಹೋದರೆ ಯಾವುದೇ ಫಂಕ್ಷನ್ಗೆ ಹೋಗಲಿ, ನೀವು ಎಲೆನಲ್ಲಿ ಏನು ಬಡಿಸ್ತಾರೋ ಎಲ್ಲ ಸ್ವಲ್ಪ ಹಾಕಿಸ್ಕೊಳ್ಳಿ. 2 ಥರ 3 ಥರ ಸ್ವೀಟ್ ಇರುತ್ತೆ, ಸ್ವಲ್ಪ ಹಾಕಿಸ್ಕೊಳ್ಳಿ. 2-3 ಥರ ಪಲ್ಯಗಳಿರುತ್ತೆ, ಪಲ್ಯಗಳೆಲ್ಲ ಹಾಕಿಸ್ಕೊಳ್ಳಿ. ನೀವು ಪ್ರತಿಯೊಂದನ್ನು ಊಟ ಮಾಡಿ. ಆದರೆ ರೈಸ್ ಅನ್ನ ಮಾತ್ರ ಒಂದು ಸಲ ಬಡಿಸ್ಕೊಳ್ಳಿ. ಹೋಳಿಗೆ ಹಾಕ್ತಾರೆ, ಅದನ್ನು ತಿನ್ನಿ. ಏನೇನು ಬಡಿಸ್ತಾರೆ ಎಲೆನಲ್ಲಿ ಎಲ್ಲನೂ ತಿನ್ನಿ, ಆಸೆ ತೀರಿಸ್ಕೊಳ್ಳಿ. ಅನ್ನ ಮಾತ್ರ ಒಂದು ಸಲ ಬಡಿಸ್ಕೊಂಡಿದ್ದ ಅನ್ನದಲ್ಲೇ ಅದರಲ್ಲೇ ಹುಳಿಗೆ ಸ್ವಲ್ಪ, ತಿಳಿ ಸಾರಿಗೆ ಸ್ವಲ್ಪ, ಮೊಸರಿಗೆ ಸ್ವಲ್ಪ, ಅದನ್ನೇ ಡಿವೈಡ್ ಮಾಡಿ ಇಟ್ಕೊಳ್ಳಿ. ಇಷ್ಟೆಲ್ಲ ಮಾಡಿದಾಗ ನೀವೇನಾಗುತ್ತೆ ಅಂದರೆ ಅಲ್ಲಿ ಎಲೆನಲ್ಲಿ ಏನು ಬಡಿಸಿರ್ತಾರೆ ಮದುವೆ ಊಟದಲ್ಲಿ ಎಲ್ಲನೂ ತಿಂದಿರ್ತೀರ, ಸಮಾಧಾನ ಆಗುತ್ತೆ, ಹೆವಿ ಅನ್ಸೋದಿಲ್ಲ. ನೀವು ಹುಳಿಗೆ ಒಂದು ಸಲ ಅನ್ನ ಬಡಿಸ್ಕೊಳ್ಳೋದು, ತಿಳಿ ಸಾರಿಗೆ ಒಂದು ಸಲ ಅನ್ನ ಬಡಿಸ್ಕೊಳ್ಳೋದು, ಮೊಸರಿಗೆ ಒಂದು ಸಲ ಅನ್ನ ಬಡಿಸ್ಕೊಳ್ಳೋದು ಮಾಡಿದಾಗ ಏನಾಗುತ್ತೆ, ಅದು ಜಾಸ್ತಿ ಆಗಿಬಿಡುತ್ತೆ, ಹೆವಿ ಆಗುತ್ತೆ. ಮನೆಗೆ ಬಂದ ತಕ್ಷಣ ಸುಸ್ತಾಗಿ ಮಲಕ್ಕೊಂಬಿಡ್ತೀರ, ಡೈಜೆಸ್ಟ್ ಆಗೋಲ್ಲ ಆವಾಗ. ಈ ಥರ ಮಾಡಿದಾಗ ನೋಡಿ, ನೀವು ಮನೆಗೆ ಬಂದ್ರೂ ನಾನು ಮದುವೆ ಮನೆಗೆ ಹೋಗಿದ್ದೆ, ಊಟ ಮಾಡಿದೆ ಅಂತ ಅನಿಸೋದೇ ಇಲ್ಲ, ನಿಮ್ಗೆ ಹೆವಿ ಅಂತ ಅನಿಸೋದಿಲ್ಲ. ನಾನು ನಮ್ಮ ಕ್ಲಾಸಲ್ಲಿ ಎಲ್ರಿಗೂ ಅದನ್ನೇ ಹೇಳೋದು, ಯಾವುದೇ ಫಂಕ್ಷನ್ಗೆ ಹೋಗಿ ಎಲ್ಲದನ್ನು ಟೇಸ್ಟ್ ಮಾಡಿ ನಿಮ್ಮ ಆಸೆ ತೀರಿಸ್ಕೊಳ್ಳಿ. ಆದರೆ ರೈಸ್ ಮಾತ್ರ ಸ್ವಲ್ಪ ಹಾಕಿಸ್ಕೊಳ್ಳಿ ಅಂತ ಹೇಳೋದು. ಈ ಥರ ಫಾಲೋ ಮಾಡಿದಾಗ ಏನಾಗುತ್ತೆ, ನಮ್ಮ ಬಾಡಿ ವೆಯ್ಟ್ ಜಾಸ್ತಿ ಆಗೋದಿಲ್ಲ, ಮೇಂಟೈನ್ ಮಾಡ್ಬೋದು. ಆಮೇಲೆ ತುಂಬ ಡಯಟ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರಿಗೂ ನಾನು ಹೇಳೋದು, ಬೇರೆ ಯಾರು ಹೇಳಿದ್ರು ಬರೀ ಜ್ಯೂಸ್ ಕುಡಿಬೇಕು, ಬರೀ ತರಕಾರಿ ತಿನ್ನಬೇಕು, ಅದನ್ನು ಯಾವತ್ತರ ಒಂದು ದಿವಸ ಮಾಡಿ. ನೀವು ಅದನ್ನೇ ಮಾಡ್ಕೊಂಡು ಬಂದಾಗ ಏನಾಗುತ್ತೆ, ಅದ್ರ ಮೇಲೆ ಒಂಥರ ಬೇಜಾರಾಗಿ ಹೋಗ್ಬಿಡುತ್ತೆ. 1 ತಿಂಗಳು ಮಾಡ್ತೀರಾ, ಸ್ಟಾಪ್ ಮಾಡ್ತೀರಾ, ಮತ್ತು ಇನ್ನೊಂದು ಸ್ವಲ್ಪ ದಿವಸ ಇನ್ನೊಂದು ಥರದ್ದು ಮಾಡ್ತೀರಾ, ಸ್ಟಾಪ್ ಮಾಡ್ತೀರಾ. ಈ ಥರ ಮಾಡಿದಾಗ ಏರುಪೇರಾಗುತ್ತೆ ನಿಮ್ಮ ಶರೀರದಲ್ಲಿ. ನಮ್ಮ ಶರೀರಕ್ಕೆ ಒಂದು ಇದು ಶಕ್ತಿ ಬರಬೇಕು ಅಂತಂದರೆ ಒಂದೇ ಥರದ ಆಹಾರ ಪದ್ಧತಿನ ನಾವು ಮೇಂಟೈನ್ ಮಾಡ್ಕೊಂಬರ್ಬೇಕು. ನಮ್ಮ ದೇಹಕ್ಕನುಗುಣವಾಗಿ ನಮ್ಮ ಮನೆತನದಲ್ಲಿ ಏನು ಬಂದಿರುತ್ತೆ ಆಹಾರ ಪದ್ಧತಿ, ಅದನ್ನೇ ಉಪಯೋಗಿಸ್ಕೊಂಡು ಮಾಡಬೇಕು. ತುಂಬ ಡಯಟ್ ಮಾಡೋದು, ಈಗ ನೇಚರ್ ಕ್ಯೂರ್ಗೆ ಹೋಗ್ತೀರಾ, ಡಯಟ್ ಮಾಡ್ಕೊಂಬರ್ತೀರ, ಬಂದ ತಕ್ಷಣ ಹೋಗಿ ಮಸಾಲೆ ಪೂರಿ, ಮಸಾಲೆ ದೋಸೆ ಈ ಥರದ್ದೆಲ್ಲ ಜಾಸ್ತಿ ತಿಂದ್ಬಿಡೋದು, ಈ ಥರದ್ದೆಲ್ಲ ಮಾಡಬೇಡಿ. ಮನೆಯಲ್ಲೇ ಸ್ವಲ್ಪನೇ ಅದನ್ನು ಮಾಡ್ಕೊಂಡು ಬಂದಾಗ ಏನಾಗುತ್ತೆ, ಬಾಡಿ ಮೇಂಟೈನ್ ಆಗುತ್ತೆ, ಜಾಸ್ತಿ ವೆಯ್ಟ್ ಆಗೋದಿಲ್ಲ. ಇದನ್ನು ನೀವು ಫಾಲೋ ಮಾಡಿದಾಗ ತುಂಬ ಅನುಕೂಲ ಆಗುತ್ತೆ. ಈಗ ಕ್ಲಾಸಿಗೆ ಬರ್ತೀರ ಅಂದ್ಕೊಳ್ಳಿ, ಟಿಫನ್ ಮಾಡಬೇಕಾ, ಸ್ವಲ್ಪ ಮಾಡ್ಕೊಂಡು ಬನ್ನಿ, ಅಥವಾ ಜ್ಯೂಸ್ ಕುಡ್ಕೊಂಡು ಬನ್ನಿ, ಅಥವಾ ಗಂಜಿ ಕುಡ್ಕೊಂಡು ಬನ್ನಿ. ಈ ಥರ ಮಾಡಿದಾಗ ಏನಾಗುತ್ತೆ, ನಿಮ್ಮ ಕ್ಲಾಸಲ್ಲೂ ಹೆವಿ ಅನಿಸೋದಿಲ್ಲ. ಅರ್ಧ ಗಂಟೆ 1 ಗಂಟೆ ಮುಂಚೆನೇ ಅದನ್ನು ತೊಗೊಳ್ಬೇಕು. ಮಧ್ಯಾಹ್ನದಷ್ಟು ಅಷ್ಟೇ ನಿಮಗೆ ಲಿಮಿಟಲ್ಲೇ ತೊಗೊಳ್ಳಿ. 1 ಚಪಾತಿ ಅಥವಾ ಸ್ವಲ್ಪ ಮುದ್ದೆ, ಪಲ್ಯ ಜಾಸ್ತಿ, ಈ ಥರ ಮಾಡ್ಕೊಂಡು ಬಂದಾಗ ಮಾನಸಿಕವಾಗಿ ದೈಹಿಕವಾಗಿ ನಾವು ಆರೋಗ್ಯವಾಗಿರ್ತೀವಿ.
ಇದನ್ನೆಲ್ಲ ಫಾಲೋ ಮಾಡೋದೇನು ಕಷ್ಟ ಏನಿಲ್ಲ. ಯಾವುದನ್ನೇ ಆಗಲಿ ಕಂಡೀಷನ್ನಾಗಿ ನನಗೆ ಆಸೆ ಆಗ್ತಿತ್ತು, ಸ್ವೀಟ್ ತಿಂದರೆ ದಪ್ಪ ಆಗ್ತೀನಿ ಅಂತ ಹೇಳಿದ್ರು, ನೀವು ಸ್ವೀಟ್ ತಿನ್ನಲೇಬೇಡಿ ಅಂತ ಹೇಳಿದ್ರು, ಅದಕ್ಕೆ ನಾನು ಸ್ವೀಟೇ ಮುಟ್ಟಲ್ಲ ಅಂತ ಕೆಲವ್ರು ಹೇಳ್ತಾರೆ. ಅದು ಅವ್ರಿಗೆ ತುಂಬ ಆಸೆ ಇರುತ್ತೆ, ತಿನ್ನಬೇಕು ಅನಿಸುತ್ತೆ, ತಿಂದರೆ ದಪ್ಪ ಆಗ್ತೀನಿ. ಇಲ್ಲ, ತಿನ್ನಿ, ಜಾಸ್ತಿ ತಿನ್ನಬೇಡಿ, ಇಷ್ಟು ತಿನ್ನಿ, ಅವಾಗ ಆಸೆ ತೀರ್ಕೊಳ್ತಲ್ಲ. ಐಸ್ ಕ್ರೀಮು ಬೇಕಾದ್ರೆ ತಿನ್ನಿ, ಅದನ್ನು ಸ್ವಲ್ಪ ತಿನ್ನಿ. ಆ ಥರ ಪ್ರತಿಯೊಂದನ್ನು ಅಷ್ಟೇ ಲಿಮಿಟಲ್ಲಿ ಇಟ್ಕೊಂಡಾಗ ಏನೂ ಆಗೋದಿಲ್ಲ. ಇದ್ರ ಪ್ರತಿಯೊಂದನ್ನು ಹಿತವಾಗಿ ಮಿತವಾಗಿ ನಾವು ಸೇವನೆ ಮಾಡಿದಾಗ ನಮ್ಮ ಶರೀರಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇದನ್ನು ಫಾಲೋ ಮಾಡ್ಕೊಂಡು ಬನ್ನಿ, ಎಲ್ಲರೂ ಆರೋಗ್ಯವಾಗಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ತುಂಬ ಡಯಟ್ ಮಾಡ್ತಾಯಿದ್ದಾರೆ. ಡಯಟ್ ಮಾಡಿಬಿಟ್ಟು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಕರೆಕ್ಟ್ ಟೈಮಿಗೆ ಊಟ ತಿಂಡಿ ಮಾಡಿ, ಒಂದು ಟೈಮ್ ಸ್ಕಿಪ್ ಮಾಡಿಬಿಡೋದು, ಇನ್ನೊಂದು ಟೈಮ್ ಜಾಸ್ತಿ ತಿಂದುಬಿಡೋದು, ಹೊಟ್ಟೆ ಹಸ್ತಿದೆ ಅಂತೇಳಿ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಂದು ಅಷ್ಟು ಊಟನೂ ತಿಂಡಿ ಎಲ್ಲ ಲಿಮಿಟಲ್ಲಿ ಮಾಡ್ಕೊಂಡು ಬನ್ನಿ. ಆರೋಗ್ಯ ಕೆಡೋದಿಲ್ಲ, ನಿಮ್ಮ ವೆಯ್ಟು ಜಾಸ್ತಿ ಆಗೋದಿಲ್ಲ. ಮತ್ತು ಸಾಯಂಕಾಲದೊತ್ತು ಬೇಗ ಊಟ ಮಾಡ್ಕೊಳ್ಳಿ. ನಾರ್ಮಲ್ ದಪ್ಪ ಇರೋರು ಅಷ್ಟೇ, ಸಣ್ಣ ಇರೋರು ಅಷ್ಟೇ, ನಾರ್ಮಲ್ಲಾಗಿ ನಮಗೆ ಆರೋಗ್ಯ ಬೇಕು ಅಂತಂದರೆ ರಾತ್ರಿ ಊಟ ಆದಷ್ಟು 8 ಗಂಟೆ, 7:30 8 ಗಂಟೆ ಒಳಗಡೆ ಊಟ ಮಾಡ್ಕೊಳ್ಳಿ. ಮತ್ತು ಹಿತವಾಗಿ ಮಿತವಾಗಿರಬೇಕು ರಾತ್ರಿ ಊಟ. ಲೈಟಾಗಿ ತುಂಬ ಸ್ಪೈಸಿ ಎಲ್ಲ ತೊಗೋಬಾರ್ದು. ರಾತ್ರಿ ನಿದ್ದೆ ಚೆನ್ನಾಗಿ ಬರುತ್ತೆ ಲೈಟಾಗಿತ್ತು ಅಂತಂದರೆ ಊಟ. ಇದನ್ನು ಫಾಲೋ ಮಾಡಿ. ಅದು ತುಂಬ ಸ್ಕಿಪ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿಯಾಗಿ ಅಸಿಡಿಟಿ ಶುರುವಾಗಿ ಅದು ಅಲ್ಸರಿಗೆ ಕನ್ವರ್ಟ್ ಆಗುತ್ತೆ. ಅದಕ್ಕೂ ಏನು ಪರಿಹಾರ ಗ್ಯಾಸ್ಟ್ರಿಕ್ ಅನ್ನೋಕ್ಕೆ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಏನೇನು ಮಾಡಿಕೊಂಡ್ರೆ ಪರಿಹಾರ ಸಿಗುತ್ತೆ ಅಂಥೇಳಿ. ಹಾಗಂತೇಳಿ ಪರಿಹಾರ ಇದೆ ಅಂತೇಳ್ಬಿಟ್ಟು ತುಂಬ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಊಟ ತಿಂಡಿನಲ್ಲೇ ನಾವು ಮೇಂಟೈನ್ ಮಾಡಬೇಕು ಆರೋಗ್ಯ. ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿರಬೇಕು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ದೈಹಿಕವಾಗಿ ಮಾತ್ರ ಆರೋಗ್ಯವಾಗಿದ್ದರೆ ಸಾಲದು, ಮಾನಸಿಕವಾಗಿಯೂ ಆರೋಗ್ಯವಾಗಿರಬೇಕು ಅಂತಂದರೆ ನಾವು ತಗೊಳ್ಳೋ ಆಹಾರದ ಮೇಲೆ ಡಿಪೆಂಡ್ ಆಗುತ್ತೆ. ಅದು ನಾವು ಯಾವ ರೀತಿ ಆಹಾರ ತೊಗೊಳ್ತಾ ಇದ್ದೀವಿ. ಹೊಟ್ಟೆಗೆ ಸಾತ್ವಿಕ ಆಹಾರ ಇರಬೇಕು, ತುಂಬ ಖಾರ ಮಸಾಲೆ ಈ ಥರ ಎಲ್ಲ ಜಾಸ್ತಿ ಇರಬಾರ್ದು. ಯಾವ್ದಾದ್ರು ಒಂದು ಟೈಮ್ ತೊಗೊಳ್ಳಿ, ಅದನ್ನು ಟೇಸ್ಟ್ ಮಾಡಿ. ಆದರೆ ಪ್ರತಿ ದಿವಸನೂ ತುಂಬ ಸ್ಪೈಸಿ ಅದನ್ನೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಆದಷ್ಟು ಲೈಟಾಗಿರೋ ಫುಡ್ಡನ್ನು ತೊಗೊಳ್ಳಿ, ಆರೋಗ್ಯವಾಗಿರಿ ಎಲ್ರೂ. ಇಷ್ಟು ಹೇಳ್ತಾಯಿದ್ದೀನಿ. ನಮಸ್ಕಾರ.